ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ಜಶ್ವಿಗೆ ಸ್ಕೂಲಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಇರೋದ್ರಿಂದ ಸ್ಕೂಲಿಂದ ಅವಳಿಗೆ ಝೂ ಮಾಡೆಲ್ ಕೊಡೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಮಾಡೋದಕ್ಕೋಸ್ಕರ ಇವತ್ತು ಮಾರ್ನಿಂಗೇ ಶುರು ಮಾಡಿಕೊಂಡೆ. 10 o'clock ಶುರು ಮಾಡಿದ್ದು ನಾನು ಆಲ್ಮೋಸ್ಟ್ ಎಲ್ಲ ಮಾಡೋದಕ್ಕೆ. ಮುಗಿಯೋದ್ರೊಳಗಡೆ 5:30 ಆಗಿತ್ತು. ಸೊ ಮುಗಿಸಿ ಎಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ದೇವ್ರ ಮನೆ ದೀಪ ಎಲ್ಲ ಹಚ್ತಿದ್ದೆ. ಈ ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡೋದಿರಲಿ, ಅದೆಲ್ಲ ನಮಗೆ ಬರ್ಡನ್ ಆಗುತ್ತೆ. ಅವಳು ಇನ್ನೂ ನರ್ಸರಿ, ಬಟ್ ಆಲ್ರೆಡಿ ಅವಳಿಗೆ ಪ್ರಾಜೆಕ್ಟ್ಸ್ ಅದು ಇದು ಅಂತ ಹೇಳ್ತಿರ್ತಾರೆ. ಅದರಲ್ಲೂ ಈ ಸಣ್ಣ ಮಕ್ಕಳನ್ನ ಹಾಕ್ಕೊಂಡು ಪ್ರಾಜೆಕ್ಟ್ಸು ಅದು ಇದು ಮಾಡಬೇಕು ಅಂದರೆ ಸಖತ್ತು ಬರ್ಡನು. ಆ್ಯಕ್ಚುಲಿ ನಾನು ಅವಳು ಮಲಗಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊತಿದ್ದೆ, ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೇ ದಿನದಲ್ಲಿ ಕುತ್ಕೊಂಡ್ಬಿಟ್ಟೆ. ಸೊ ಅದರಲ್ಲಿ ಇವಳನ್ನ ಹಾಕ್ಕೊಂಡು ಮಾಡೋಷ್ಟರಲ್ಲಂತೂ ಸಖತ್ತು ಕಷ್ಟ ಆಗ್ತಿತ್ತು. ಅಮ್ಮ ಅದು, ಅಮ್ಮ ಇದು, ನನಗೆ ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡ್ಕೊತಾನೆ ಇದ್ಲು. ಸೊ ಹೇಗೂ ಮಾಡಿ ಎಲ್ಲ ಮುಗಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ 95% ಅಷ್ಟು ಕಂಪ್ಲೀಟ್ ಆಯಿತು. ಇನ್ನು ಮಿಕ್ಕಿದೊಂದು 5 to 10% ಅಷ್ಟಿದೆ, ಅದನ್ನು ಫಿನಿಷ್ ಮಾಡಬೇಕು. ಸೊ ಇದೆಲ್ಲ ಮುಗಿಸೋದಾದಮೇಲೆ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಬಾಗಿಲಿಗೂ ಪೂಜೆ ಮಾಡಿ ನಾನು ಮತ್ತು ಜಶ್ವಿ ಇಬ್ಬರು ಇವತ್ತು ಯೆಲ್ಲೋ ಕಲರ್ ಥೀಮ್ ಇದ್ದಿದ್ದರಿಂದ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತು ನಾನು ಜಶ್ವಿ ಸ್ವಲ್ಪ ಕೂತ್ಕೊಂಡಿದ್ದು